ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನಾನು ಡೈಲಿ ಲಾಗ್ ಮಾಡ್ತಾಯಿದ್ದೀನಿ. ಇದು ಬಂದು ವೆಡ್ನಸ್ಡೇ ಲಾಗು. ಒಂದು ಮದುವೆಗೆ ಹೋಗಬೇಕಿತ್ತು, ಟೈಮ್ ಬೇರೆ ಆಗಿಬಿಟ್ಟಿತ್ತು. ಬೇಗ ಎದ್ದು ಹೋಗೋಣ ಅಂದರೆ ಎದ್ದಿದ್ದೆ ಲೇಟು, ಗೊತ್ತಾಗಿಲ್ಲ. ಅಲಾರಾಮ್ ಇದ್ದರೂ ಎಚ್ಚರನೇ ಆಗಿಲ್ಲ. ಅದಕ್ಕೆ ಎಲ್ಲರೂ ಬೈತಾಯಿದ್ರು, ಟೈಮ್ ಆಗಿಬಿಟ್ಟಿದೆ. ನೈಟ್ ರಿಸೆಪ್ಷನ್ ಕೂಡ ಹೋಗೋಕ್ಕಾಗಲಿಲ್ಲ. ಬೆಳಗ್ಗೆ ಮುಹೂರ್ತಕ್ಕಾದರೂ ಹೋಗೋಣ ಅಂತ. ಆ್ಯಕ್ಚುಲಿ ಬೆಂಗಳೂರಿಂದ ನಾವು ನಾಗಮಂಗ್ಲಕ್ಕೆ ಹೋಗಬೇಕಿತ್ತು. ಟೈಮ್ ಆಗ್ತಾಯಿತ್ತು, ಏನು ಮಾಡೋದು ಗೊತ್ತಿಲ್ಲ. ನಾವು ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಕಾರಲ್ಲೇ ರೆಡಿ ಆಗೋಣ ಅಂತ ಹೊರಟ್ವಿ. ನಾನು ಆದಷ್ಟು ಕಾರಲ್ಲೇ ರೆಡಿ ಆಗ್ತೀನಿ, ಎಲ್ಲರೂ ಟೈಮ್ ಆಗಿದ್ದರೆ. ಸಿಂಪಲ್ ಆಗಲ್ವ, ನಾವೇನಷ್ಟು ಮೇಕಪ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಸರಿ ಆಯಿತು, ಮಕ್ಕಳನ್ನೆಲ್ಲ ರೆಡಿ ಮಾಡ್ಕೊಂಡು ಹೊರಟ್ವಿ. ನಾವು ಹೋಗೋ ಅಷ್ಟೊತ್ತಿಗೆ ದಾರೆ ಕೂಡ ಮುಗ್ದೋಗ್ಬಿಟ್ಟಿತ್ತು. ಆ್ಯಕ್ಚುಲಿ ನಮ್ಮದೇ ತಪ್ಪು, ಆದರೂ ಎಲ್ಲರೂ ಬೇಜಾರು ಮಾಡಿಕೊಂಡ್ರು. ಲೇಟಾಗಿ ಬಂದಿದ್ದೀರಾ, ನೈಟು ಬರಲಿಲ್ಲ, ದಾರೆನೇ ಮುಗ್ದೋಗಿದೆ ಅಂತ. ನಾವು ಹೋಗಿದ್ವಿ, ದಾರೆ ಕೂಡ ಮುಗ್ದೋಗ್ಬಿಟ್ಟಿತ್ತು. ಏನು ಮಾಡೋದು, ಮಕ್ಕಳನ್ನ ಇಟ್ಕೊಂಡು ಹೋಗೋದು ಸ್ವಲ್ಪ ಕಷ್ಟನೇ. ಸ್ವಲ್ಪ ದೊಡ್ಡವರಾದರೆ ನನಗೂ ಕಷ್ಟ ಅನಿಸಲ್ಲ. ಸರಿ ಆಯಿತು, ಹೇಗೂ ಬಂದಿದ್ದೀವಲ್ವ, ಅಕ್ಷತೆ ಹಾಕ್ಬಿಟ್ಟು ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಎಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ನನ್ನ ಫ್ರೆಂಡ್ ಕೂಡ ಸಿಕ್ಕಿದ್ಲು. ಅವ್ರಿಗೂ ರಿಲೇಷನ್ನು, ನಮಗೂ ರಿಲೇಷನ್ನು. ನಾವು ಒಂದೇ ಊರು. ಫ್ರೆಂಡ್ ಇವಳು ಮಂಜುಳಾ ಅಂತ. ಸರಿ ಕೂತ್ಕೊಂಡು ತುಂಬ ದಿನ ಆಗಿತ್ತಲ್ಲ, ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಕೂತ್ಕೊಂಡು ಮಾತಾಡ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು ಊಟ ಎಲ್ಲ. ಆಫ್ಟರ್ ಲಾಂಗ್ ಟೈಮ್ ಮದುವೆ ಊಟ ಸಿಕ್ಕಿದ್ದು. ತುಂಬ ದಿನ ಆಗಿತ್ತು, ನಾನು ಎಲ್ಲೂ ಹೋಗಿರಲಿಲ್ಲ. ಮದುವೆ ಊಟ ಅಂದರೆ ತುಂಬ ಇಷ್ಟ, ಎಲ್ರಿಗೂ ಇಷ್ಟ ಆಗುತ್ತೆ. ಇಲ್ಲಿ ನೋಡಿ, ಊಟ ಮುಗಿಸ್ಕೊಂಡ್ಬಂದ್ವಿ. ನಮ್ಮಮ್ಮ, ನಮ್ಮ ಮಾವ, ನಮ್ಮಮ್ಮರ ಅಣ್ಣ ಎಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ದಾರೆ. ಬೇರೆ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರಲ್ವ, ಅವ್ರ ಜೊತೆ ಎಲ್ಲ. ಅಲ್ಲಿಂದ ನಾವು ಸ್ವಲ್ಪ ಕೆಳಗಡೆ ಬಂದು, ಮಕ್ಳಿಗೂ ಸ್ವಲ್ಪ ಫ್ರೀ ಆಗುತ್ತೆ, ಓಡಾಡ್ಸೋಣ ಅಂದ್ಬಿಟ್ಟು ಕೆಳಗಡೆ ಬಂದ್ವಿ. ಇಬ್ರಿಗೂ ಏನೋ ಒಂಥರ ಎಲ್ಲೋ ಕರ್ಕೊಬಂದ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಖುಷಿ ಆಗಿಬಿಟ್ಟಿದೆ. ಫುಲ್ ಓಡಾಡ್ತಾಯಿದ್ರು ಕೆಳಗಡೆ ಎಲ್ಲ. ಆ ಮದುವೆ ಎಲ್ಲ ಆಗಿತ್ತಲ್ವ, ನಾವು ಬಂದಿದ್ದು ಕೂಡ ಲೇಟಾಗಿತ್ತು. ಸ್ವಲ್ಪ ಹೊತ್ತು ಇದ್ಬಿಟ್ಟೆ ಹೋಗೋಣ ಅಂದ್ಲು ನಮ್ಮಕ್ಕ. ಸರಿ ಆಯಿತು ಅಂದ್ಬಿಟ್ಟು, ಮಕ್ಕಳು ಸ್ವಲ್ಪ ಫ್ರೀ ಆಗಿಬಿಟ್ರೆ ಅವರು ಆಟ ಆಡ್ತಾರೆ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ವಿ. ನಮ್ಮ ಮನೆಯವರು, ನಮ್ಮ ಅಕ್ಕನ ಮಗಳಿಬ್ಬರು ಆಟ ಆಡಿಸ್ತಾ ಇದ್ದಾರೆ. ಬಿದ್ದರು ಮಗ. ನಮ್ಮ ಮನೆಯವ್ರು ಮಾತ್ರ ಎತ್ತುತ್ತಾ ಇಲ್ಲ. ಯಾಕೆ ಎತ್ತುತ್ತಾ ಇಲ್ಲ ಅಂತ ಕೇಳಿದ್ರೆ, ಬಿದ್ದವನ್ನೆಲ್ಲ ಎದಳ್ಳಿ ಬಿಡಿ, ಅವ್ರಿಗೂ ಗೊತ್ತಾಗಲಿ ಅಂತ ಹೇಳ್ತಾಯಿದ್ರು. ಸರಿ, ಅಲ್ಲಿಂದ ಸ್ವಲ್ಪ ಹೊತ್ತು ಹಾಗೆ ನಿಂತಿದ್ವಿ. ಇಲ್ಲೊಬ್ಬರು ಪೂಜಾರಿ ಕೂಡ ಬಂದಿದ್ರಲ್ಲ, ಅವರು ನನ್ನ ಮಗನ ಕರಿತಾಯಿದ್ರು, ಬಾ ಎತ್ಕೊತೀನಿ ಅಂದ್ಬಿಟ್ಟು, ಕರ್ಕೊಂಡು ಹೋಗ್ತೀನಿ ಬಾ ಗಾಡೀಲಿ ಅಂದ್ಬಿಟ್ಟು. ಅಲ್ಲಿಂದ ನಮ್ಮ ಅಕ್ಕನ ಮಗಳು ಎತ್ಕೊಟ್ರು ಅವರಿಗೆ. ಹೇಗೆ ನೋಡ್ತಾ ಇದ್ದಾನೆ ನೋಡಿ, ಹಾಗೇನೆ. ಏನು ಹೆಸ್ರು ಅಂತ ಎಲ್ಲ ಕೇಳ್ತಾಯಿದ್ರು. ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಅಲ್ಲಿಂದ ನಾವು ಚೌಟ್ರಿ ಮೇಲ್ಗಡೆ ಬಂದ್ವಿ. ಮತ್ತು ನನ್ನ ಮಕ್ಕಳು ನೋಡಿ ಇಬ್ಬರು ಹೇಗೆ ನಿಂತಿದ್ದಾರೆ ಅಂದ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ಕೂಡ ತಕ್ಕೊತಾ ಇದೆ. ಅಲ್ಲಿಂದ ಗಂಡು ಹೆಣ್ಣು ಕೂಡ ಊಟ ಮುಗಿಸ್ಕೊಂಡ್ಬಂದರು. ಕೆಲವೊಂದು ಶಾಸ್ತ್ರಗಳು ಇರ್ತಾವಲ್ವ, ಅದನ್ನೆಲ್ಲ ಮುಗಿಸ್ಕೊತಾಯಿದ್ರು. ನಾವು ಕೂಡ ಸ್ವಲ್ಪ ಇದ್ವಿ ಅಲ್ವ, ನಮ್ಮ ಅಕ್ಕ ಕೂಡ ಇರೋಣ ಬಿಡು, ಸ್ವಲ್ಪ ಲೇಟಾಗಿ ಹೋಗೋಣ, ಬಂದಿದ್ದು ಕೂಡ ಲೇಟ್ ಅಂತ ಹೇಳ್ತಾಯಿದ್ಲು. ಸರಿ ಆಯಿತು ಅಂದ್ಬಿಟ್ಟು ಮಕ್ಳಿಗೂ ಕೂಡ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅವ್ರಿಗೆ ಸ್ವಲ್ಪ ಫ್ರೀ ಆಗುತ್ತೆ ಅಲ್ವಾ, ಆಟಾಡಲಿ ಅಂತ ಕೆಳಗಡೆ ಬಿಟ್ಟಿದೆ. ಇಬ್ಬರು ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಏನಂದರೆ ಅವ್ರಿಗೆ ಫ್ರೀಯಾಗಿ ಜಾಗ ಇದೆಯಲ್ವಾ, ಓಡಾಡಲಿಕ್ಕೆಲ್ಲ ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಹುಡುಗನ ಅಕ್ಕನ ಮಕ್ಕಳು ಇವಳು. ಮದುವೆ ಮುಗಿದ್ರು ಕಾರಾಗಡೆಗೆ ಮಾತ್ರ ಬಿಡ್ತಾಯಿಲ್ಲ ಹುಡುಗಿ. ಯಾರು ಕೇಳಿದ್ರು ಕೊಡ್ತಾನೋ ಇಲ್ವಂತೆ. ಅಲ್ಲಿಂದ ಗಂಡು ಹೆಣ್ಣು ಕೂಡ ಕೆಳಗಡೆ ಬಂದರು, ಹೊರಟಿದ್ರು. ಅಂದರೆ ಹುಡುಗನ ಮನೆಗೆ ಕರ್ಕೊಂಡು ಹೋಗ್ತಾರಲ್ವ ಹುಡುಗಿನ, ಮದುವೆ ಆದಮೇಲೆ ಎಲ್ರಿಗೂ ನಮಸ್ಕಾರ ಮಾಡ್ಕೊತಾಯಿದ್ರು. ಸರಿ ಆಯಿತು, ಇನ್ನೇನು ನಾವು ಹೊರಡೋಣ, ಟೈಮ್ ಆಗ್ತಾಯಿದೆ ಅಂದ್ಬಿಟ್ಟು ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ವಿ ಏನೇನು ಶಾಸ್ತ್ರ ಮಾಡಿಸ್ತಾರೆ ಅಂದ್ಬಿಟ್ಟು. ಅಲ್ಲಿಂದ ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಹೊರಟ್ವಿ. ಮಧ್ಯಾಹ್ನ ಆಗಿತ್ತು, ಆಲ್ರೆಡಿ 2:30, 3 o'clock ಆಗಿತ್ತು. ರಿಟರ್ನ್ ಹೋಗೋಣ, ಟೈಮ್ ಆಗುತ್ತೆ. ಮಕ್ಳಿಗೂ ಕೂಡ ಊಟ ತಿನ್ನಿಸಿರಲಿಲ್ಲ, ಎಲ್ಲಾದರೂ ಇಡ್ಲಿ ತಿನ್ಸೋಣ ಅಂದ್ಬಿಟ್ಟು. ಮದುವೆ ಮನೇಲಿ ಊಟ ಅವ್ರು ತಿನ್ನಲಿಲ್ಲ, ಇನ್ನು ಎಳೆ ಮಕ್ಕಳಲ್ವ, ಅವ್ರಿಗೆ ಸ್ವಲ್ಪ ಇಡ್ಲಿ ಈ ಥರನೇ ಇಷ್ಟ ಆಗುತ್ತೆ. ತುಂಬ ಆಯಿಲ್ ಐಟಮ್ ಕೂಡ ಕೊಡೋದು ಬೇಡ ಅಂದ್ಬಿಟ್ಟು ನಾನೇ ಅವಾಯ್ಡ್ ಮಾಡ್ತೀನಿ. ಎಲ್ಲಾದರೂ ಇಡ್ಲಿ ತಿನ್ಸೋಣ ಅಂದ್ಬಿಟ್ಟು ರಿಟರ್ನ್ ಹೋಗ್ತಾಯಿದ್ವಿ. ಟೈಮ್ ಆಗಿಬಿಟ್ಟಿದೆ ಅಲ್ವಾ ಅಂದ್ಬಿಟ್ಟು. ಸರಿ, ಬ್ಯಾಂಗ್ಳೂರ್ಗೆ ಹೋಗ್ಬೇಕಲ್ವ, ಟೈಮ್ ಆಗುತ್ತೆ ಅಂದ್ಬಿಟ್ಟು ಹೊರಟ್ವಿ. ಅಲ್ಲಿಂದ ನನ್ನ ಮಗ ಕೂಡ ಮಲ್ಕೊಂಡ. ಇನ್ನೊಬ್ಬ ನಮ್ಮ ಅಕ್ಕನ ಮಗಳು ಎತ್ಕೊಂಡಿದ್ಲು ಹಿಂದೆ, ಅವನು ಕೂಡ ಮಲ್ಕೊಂಡಿದ್ದ. ಎದ್ದಿದ್ರೆ ಇಬ್ಬರು ಹಠ ಮಾಡ್ತಾರೆ, ನಾನು ಮುಂದೆ ಕೂತ್ಕೊಬೇಕು, ನಾನು ಮುಂದೆ ಕೂತ್ಕೋಬೇಕು ಅಂದ್ಬಿಟ್ಟು. ಮಕ್ಕಳು ಎಷ್ಟು ಕ್ಯೂಟಾಗಿರ್ತಾರೆ ಅಲ್ವ ಒಂದೊಂದು ಸಲ. ಅಲ್ಲಿಂದ ಅಲ್ಲೇ ಸೈಡ್ಗೆ ಹಾಕಿದ್ರು ನಮ್ಮ ಮನೆಯವರು, ಕಬ್ನಲ್ಲಿ ಕುಡಿಯೋಣ ಅಂದ್ಬಿಟ್ಟು. ಈ ಹುಡುಗ ಪಾಪ ಇರಲಿಲ್ಲ, ಟೀ ಕುಡಿಯೋಕೆ ಹೊರಟೋಗ್ಬಿಟ್ಟಿದ್ದಾನೆ. ನಾವು ಹೊರಡ್ತಾಯಿದ್ವಿ, ಆಮೇಲೆ ಕೂತ್ಕೊಂಡು ಬಂದ ಪಾಪ. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಕಬ್ನಲ್ಲಿ ಕುಡಿದ್ಬಿಟ್ಟು ನಾವು ಸ್ವಲ್ಪ ಹಾಗೆ ಒಂದು 5-10 ನಿಮಿಷ ರೆಸ್ಟ್ ಮಾಡಿದ್ವಿ.
ಮಕ್ಕಳನ್ನು ಕೂಡ ಎಬ್ಬರಿಸಿದ್ವಿ, ಯಾಕೆಂದರೆ ಅವ್ರಿಗೂ ಸ್ವಲ್ಪ ಜ್ಯೂಸ್ ಕುಡಿಸೋಣ, ಹೆಲ್ದಿ ಜ್ಯೂಸ್ ಅಲ್ವಾ, ಇದನ್ನು ಶುಗರ್ ಏನು ಆ್ಯಡ್ ಮಾಡೋದಿಲ್ವಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಕುಡಿಸ್ತೀನಿ ಮಕ್ಕಳಿಗೆ ಜ್ಯೂಸ್ ಎಲ್ಲನೂ. ಅಲ್ಲಿಂದ ನಾವು ರೆಸ್ಟ್ ಮಾಡಿಬಿಟ್ಟು ರಿಟರ್ನ್ ಹೊರಟ್ವಿ. ಇಬ್ಬರು ನೋಡಿ ಎದ್ದಿದ್ದಾರೆ, ಇಬ್ಬರು ನೋಡ್ತಾಯಿದ್ರು, ಮಲಗಿಸಿದ್ವಲ್ಲ, ಸಾಂಗ್ ಹಾಕಿದರೆ ಫುಲ್ ಡ್ಯಾನ್ಸ್ ಮಾಡ್ತಾನೆ ನನ್ನ ಮಗ, ಕುಣಿತಾನೇ ಇರ್ತಾನೆ ಅವನು. ಸಾಂಗ್ ಹಾಕ್ಬಿಟ್ರಂತೂ ಮನೇಲೂ ಅಷ್ಟೇ, ಟಿ ವಿಲೇನಾದರೂ ಸಾಂಗ್ ಬರ್ತಾಯಿದ್ರೆ ಮೊಬೈಲಲ್ಲೆಲ್ಲ ಕುಣಿತಾ ಇರ್ತಾನೆ. ಅವನು ಕೂಡ ಎದ್ದಿದ್ದ, ನಮ್ಮ ಅಕ್ಕನ ಮಗಳು ಮಾತಾಡಿಸ್ತಾ ಇದ್ದಾಳೆ. ನನ್ನ ಮಗ ನೋಡಿ ಯಾವ ಥರ ಕಾಲು ಹಾಕ್ಕೊಂಡಿದ್ದಾನೆ. ಬ್ಯಾಂಗ್ಳೂರಿಂದ ನಾವು ರಿಟರ್ನ್ ಊರುಗಳಿಗೆ ಹೋಗ್ಬೇಕು ಅಂದರೆ ನೆಲಮಂಗಲ ದಾಟಿ ಹೋಗೋವರೆಗೂ ಫುಲ್ ಟ್ರಾಫಿಕ್ ಇರುತ್ತೆ. ರಿಟರ್ನ್ ಬಂದ್ರೂ ನಾವು ನಾಗಮಂಗ್ಲದಿಂದ ನೆಲಮಂಗ್ಲದವರೆಗೂ ಬರ್ಬೋದು, ಬಟ್ ಅಲ್ಲಿಂದ ಏರಿಯಾಗಳಿಗೆ ಹೋಗೋದಿದೆಯಲ್ಲ, ತುಂಬ ತಲೆನೋವು ಕೆಲಸ, ತುಂಬ ಟ್ರಾಫಿಕ್ಕು, ಏನೂ ಮಾಡೋಕ್ಕಾಗೋದಿಲ್ಲ. ನನ್ನ ಮಗ ನಮ್ಮ ಮನೆಯವ್ರು ಸಿಗ್ನಲಲ್ಲಿ ನಿಲ್ಲಿಸಿದ್ರಲ್ಲ, ಅವ್ರ ಅಪ್ಪನ ಹತ್ರ ಹೋದ. ಸರಿ ಸಿಗ್ನಲ್ ಬಿಡ್ತಿದೆ ಕೊಡಿ ಅಂದ್ಬಿಟ್ಟು ಈಸ್ಕೊಂಡೆ. ಅವರೇ ಕಾರ್ ಡ್ರೈವ್ ಮಾಡೋಕ್ಕೆ ಹೋಗ್ತಾರೆ ಇತ್ತೀಚೆಗೆ, ಗೊತ್ತಿಲ್ಲಲ್ಲೋ, ಮಕ್ಳಿಗೇನೋ ಆಟ ಆಡೋದು ಅಂದ್ಕೊಂಬಿಟ್ಟಿದ್ದಾರೆ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.